ಹಳೆ ಕಡತಗಳಿಗೆ ಹೈಟೆಕ್ ಸ್ಪರ್ಶ ಕೊಟ್ಟ ತಹಸೀಲ್ದಾರ್ ರಾಜೇಶ್ವರಿ ಕಾರ್ಯಕ್ಕೆ ಜನ ಮೆಚ್ಚುಗೆ. ತುಮಕೂರು ತಹಸೀಲ್ದಾರ್ ಕಚೇರಿಯಲ್ಲಿ ರಾಶಿ ಕಡತಗಳು ಶೇಖರಣೆಗೊಂಡಿದ್ದು, ಕಡತಗಳನ್ನ ಇಡಲು ಸರಿಯಾದ ವ್ಯವಸ್ಥೆ ಇಲ್ಲದೆ ಹಾಳಾಗ್ತಾ ಇದ್ವು. ಎಷ್ಟೋ ಕಡತಗಳು ಕಳೆದೇ ಹೋಗ್ತಾ ಇದ್ವು. ಜೊತೆಗೆ ಅದೆಷ್ಟೋ ದಾಖಲಾತಿಗಳು ಫೈಲ್ನಿಂದ ಜಾರಿ ಬಿದ್ದು ದಾಖಲೆಗಾಗಿ ಅಲಿಯಬೇಕಾದ ದುಸ್ಥಿತಿ ಇತ್ತು. ಕಡತಗಳಿದ್ದ ಸ್ಥಿತಿಯನ್ನ ಕಣ್ಣಾರೆ ಕಂಡ ತಹಸೀಲ್ದಾರ್ ರಾಜೇಶ್ವರಿ ಕಡತಗಳಿಗೆ ಹೈಟೆಕ್ ಸ್ಪರ್ಶ ಕೊಡಲು ಮುಂದಾದ್ರು. ಹೌದು, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹಳ್ಳಿಗಳ ದಾಖಲೆಗಳು ತಹಸೀಲ್ದಾರ್ ಕಚೇರಿಗೆ ಸಂಬಂಧಪಟ್ಟಿದ್ದು. ಎಲ್ಲ ಸುಮಾರು ವರ್ಷಗಳ ದಾಖಲೆಗಳು ತಹಸೀಲ್ದಾರ್ ಕಚೇರಿಯಲ್ಲಿ ಶೇಖರಣೆಗೊಂಡಿದ್ವು. ದಾಖಲೆಗಳನ್ನ ಇಡಲು ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಇದರಿಂದ ದಾಖಲೆಗಳು ನಾಶವಾಗುವ ಸಾಧ್ಯತೆ ಇತ್ತು. ಹೀಗಾಗಿ ದಾಖಲೆಗಳ ಶೇಖರಣೆಗೆ ಸರಿಯಾದ ವ್ಯವಸ್ಥೆ ಮಾಡಬೇಕೆಂದು ನಿರ್ಧರಿಸಿದ ತಹಸೀಲ್ದಾರ್ ರಾಜೇಶ್ವರಿ ಈ ಬಗ್ಗೆ ಸರ್ಕಾರಿ ಮಟ್ಟದಲ್ಲಿ ಚರ್ಚಿಸಿ 5 ಲಕ್ಷ ರೂಪಾಯಿ ಅನುದಾನದಲ್ಲಿ ಡಿಜಿಟಲ್ ಕಂಪ್ಯೂಟರ್ಗಳಿಗೆ ದಾಖಲೆಗಳಿಗೆ ನಮೂದಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ದಾಖಲೆಗಳನ್ನ ಇಡಲು ಒಂದು ಸುಸಜ್ಜಿತ ಕಟ್ಟಡದಲ್ಲಿ ಹೈಟೆಕ್ ವಾರ್ಡ್ರೂಬ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದ್ದು, ಅದರಲ್ಲಿ ಹೋಬಳಿವಾರು ಕಡತಗಳ ಸಂಗ್ರಹ ಮಾಡುವ ವ್ಯವಸ್ಥೆ ಮಾಡಲಾಗಿದೆ. ಈ ಮೂಲಕ ಕಡತಗಳು ನಾಶವಾಗದಂತೆ ಹಾಗೂ ದಾಖಲಾತಿಗಳನ್ನ ಸುಲಭ ರೀತಿಯಲ್ಲಿ ಹುಡುಕಲಾಗುವಂತೆ ಮಾಡಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಿದ ತಹಸೀಲ್ದಾರ್ ರಾಜೇಶ್ವರಿ, ಎಲ್ಲ ಗ್ರಾಮಗಳ ಕಂದಾಯ ಇಲಾಖೆಗೆ ಸೇರ್ಪಡೆಗೊಂಡ ದಾಖಲೆಗಳನ್ನ ನಾಶವಾಗದಂತೆ ಸುರಕ್ಷತೆ ಮಾಡಲಾಗಿದ್ದು, ಎಲ್ಲ ದಾಖಲೆಗಳನ್ನ ಡಿಜಿಟಲೀಕರಣ ಮಾಡಲಾಗಿದೆ. ಜೊತೆಗೆ ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನ ಜನರು ಕುಳಿತಲ್ಲಿಯೇ ತೆಗೆದುಕೊಳ್ಳುವ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಎಂದಿದ್ದಾರೆ. ಮೇಡಮ್, ಮೂಲ ಕಡತಗಳಿಗೆ ಹೊಸ ವಿನ್ಯಾಸ ಕೊಟ್ಟಿದ್ದೀರಾ. ಯಾವ ರೀತಿ ಇದು ಪ್ಲಾನ್ ವರ್ಕೌಟ್ ಆಗ್ತು? ಇದು ನೋಡಿ, ನಮ್ಮ ಘನ ಸರ್ಕಾರದಿಂದ ಮನೆ ಕಂದಾಯ ಇದೆ. ಈ ಭೂ ಸುರಕ್ಷಾ ಯೋಜನೆ ಸುಮಾರು ವರ್ಷಗಳಿಂದ ಏನು ನಮ್ಮ ಡಾಕ್ಯುಮೆಂಟೇಷನ್ ಏನು ಫಿಸಿಕಲ್ ಫಾರ್ಮೆಟಲ್ಲಿ ಇತ್ತು ಅದನ್ನು ಭೌತಿಕವಾಗಿ ಎಲ್ಲ ಕಂಪ್ಯೂಟರೈಸ್ಡ್ ಮಾಡ್ತಾ ಇದ್ದೀವಿ ನಾವು. ಕಂಪ್ಯೂಟರೈಸ್ಡ್ ಅಂದರೆ ಪ್ರತಿಯೊಂದು ಕಂಪ್ಯೂಟರೈಸ್ಡ್ ಮಾಡಿ ಆಲ್ರೆಡಿ ಇಂಡೆಕ್ಸಿಂಗ್ ಮತ್ತು ಕ್ಯಾಟಲಾಗಿಂಗ್ ಆಗಿತ್ತು. ಸೊ ಅದರಿಂದ ನಾವು ಡೇಟಾ ತೊಗೊಂಡ್ಬಿಟ್ಟು ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ನೂ ಕೂಡ ನಾವು ಕಂಪ್ಯೂಟರೈಸ್ಡ್ ಮಾಡಿ ಜನಗಳಿಗೆ ಅವರು ಎಲ್ಲಿ ಕೂತಿರ್ತಾರೆ ಅಲ್ಲೇನ ಅವರು ಏನು ಗೌರ್ಮೆಂಟ್ ಫೀಸ್ ಎಲ್ಲ ಪೇ ಮಾಡಿ ಅವ್ರ ಡಾಕ್ಯುಮೆಂಟ್ನ ನಾವು ಯಾವ ರೀತಿ ಇವಾಗ RTC ಮತ್ತು ಆಧಾರ್ ಬಂದು ಏನು ತೊಗೊಳ್ತಾ ಇದ್ದೀವಿ ಆನ್ಲೈನಲ್ಲಿ, ಅದನ್ನು ನಾವು ಮನೇಲೇ ಕೂತಿವಾಗ ಯಾವುದೇ ಒಂದು ಡಾಕ್ಯುಮೆಂಟ್ನ ತೊಗೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಅಂದರೆ ಮೂಲ ಹಳೆ ಕಡತಗಳನ್ನು ಕಂಪ್ಯೂಟರ್ಕರಣಗೊಳಿಸೋಕ್ಕೆ ಈ ಕೊಠಡಿನ ಯೂಸ್ ಮಾಡ್ಕೊತಾ ಇದ್ದೀರಾ? ಎಷ್ಟು ಅನುದಾನದಿಂದ ಈ ಕೊಠಡಿ ಇಷ್ಟೊಂದು ವಿನ್ಯಾಸ ಮಾಡೋಕ್ಕೆ ಅನುಕೂಲ ಆಯಿತು ಮೇಡಮ್? ಸುಮಾರು 5 ಲಕ್ಷ ನಮಗೆ ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ಇನ್ನೂ ನಮಗೆ ಕೊಡ್ತಾನೆ ಬರ್ತಾ ಇದ್ದಾರೆ. ಮತ್ತು ನಮಗೆ ಏನು ಇದನ್ನೆಲ್ಲ ಕಂಪ್ಯೂಟರೈಸ್ ಮಾಡಲಿಕ್ಕೆ ನಮಗೆ ಆಪರೇಟರ್ಸ್ ಕಾಸ್ಟ್, ಸಿಸ್ಟಮ್ ಕಾಸ್ಟ್ ಎಲ್ಲ ನಮಗೆ ಘನ ಸರ್ಕಾರ ಪ್ರೊವೈಡ್ ಮಾಡಿದೆ. ಇನ್ನು ಇದೇ ವೇಳೆ ಗ್ರಾಮಾಂತರ ಕ್ಷೇತ್ರದ ಜನರ ಕೈಗೆ ತಹಸೀಲ್ದಾರ್ ಅವರು ಸಿಗ್ತಾ ಇಲ್ಲ ಅನ್ನೋ ಆರೋಪದ ಬಗ್ಗೆ ಮಾತನಾಡಿದ ರಾಜೇಶ್ವರಿ ಅವರು, ಕೆಲಸದ ನಿಮಿತ್ತ ಎಲ್ಲಾ ಕಡೆಗೂ ಓಡಾಡ್ತಾ ಇದ್ದೀವಷ್ಟೇ. ಹೋಬಳಿ ಮಠದ ವಿಸಿಟ್ ವೇಳೆ ಕೆಲವೊಂದು ಸಮಸ್ಯೆಗಳಿಗೆ ಅಲ್ಲೇ ಪರಿಹಾರವನ್ನ ಒದಗಿಸಲಾಗ್ತಾ ಇದೆ. ಜನರ ಸಮಸ್ಯೆಗಳನ್ನ ಎಂದಿಗೂ ನಿರ್ಲಕ್ಷಿಸುವ ಕೆಲಸ ಮಾಡಲಾಗಿಲ್ಲ ಎಂದು ತಿಳಿಸಿದ್ದಾರೆ. ಸಚಿವರ ಅಧಿಕಾರ ವ್ಯಾಪ್ತಿಯಲ್ಲಿ ತಮಗೆ ಕೆಲಸ ಮಾಡಕ್ಕೆ ಏನು ಅನ್ಸುತ್ತೆ ಮೇಡಮ್? ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾವು ಕಂದಾಯ ಇಲಾಖೆ ಮಾತೃ ಇಲಾಖೆ ಆಗಿರೋದ್ರಿಂದ ಮಾನ್ಯ ಕಂದಾಯ ಸಚಿವರ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ತುಂಬ ಹಳೆಯ ಸಮಸ್ಯೆಗಳು ಏನಿದೆ, ದರ್ಖಾಸ್ತು ಕೋಡಿ ಆಗ್ಬೋದು, ನನ್ನ ಭೂಮಿ ನನ್ನ ಹಕ್ಕು ಆಗ್ಬೋದು, ಭೂ ಸುರಕ್ಷಾ ಅಂತ ಯೋಜನೆಗಳು, ಇದೇ ಥರ ಇನ್ನೂ ಹಲವಾರು ಯೋಜನೆಗಳಲ್ಲಿ ತುಂಬ ಮುಂಚೂಣಿಯಲ್ಲಿರೋದ್ರಿಂದ ಇದೇನಾಗಿದೆ, ತುಂಬ ಹಳೆಯ ಪ್ರಾಬ್ಲಮ್ಸ್ ಎಲ್ಲ ನಮಗೆ ಎಲ್ಲೋ ಒಂದು ಕಡೆ ಸಾಲ್ವ್ ಆಗ್ತಾ ಬರ್ತಾ ಇದೆ. ಸೊ ಅದರಿಂದ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ. ನಾವು ಒಂದೂವರೆ ವರ್ಷದಲ್ಲಿ ತಾವು ಫಿಸಿಕಲ್ ಡಿಫ್ರೆನ್ಸ್ನ ಕೂಡ ತಾವು ನೋಡ್ಬೋದಾಗಿದೆ. ಜನಗಳೆಲ್ಲ ಒಂದು ಕಡೆ ನಿಟ್ಟಿಸ್ಕೊಂಡು ಬಿಡೋದಾಗಿದೆ. ಅಧಿಕಾರಿಗಳು ಕೂಡ ಇದು ಅನುಕೂಲ ಆಗ್ತಾ ಇದೆ. ಗ್ರಾಮಾಂತರ ಕ್ಷೇತ್ರದ ಜನತೆ ತಹಸೀಲ್ದಾರ್ ಅವರು ಕೈ ಸಿಗ್ತಿಲ್ಲ ಅಂತ ಎಂಬ ಆರೋಪ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವಂತೂ 24/7 ಕೆಲಸ ಮಾಡ್ತಾ ಇದ್ದೇವೆ. ತುಮಕೂರು ತಾಲೂಕು ತುಂಬ ದೊಡ್ಡ ತಾಲೂಕು ಆಗಿರೋದ್ರಿಂದ ನಮಗೆ ಎಲ್ಲ ಕಡೆನೂ ಹೋಗಬೇಕಾಗ್ತಾ ಇರುತ್ತೆ. ಅದ್ರ ಜೊತೆಗೆ ನಮಗೆ ಕೆಲವು ಡ್ಯೂಟಿ ಇರುತ್ತೆ, ಕೆಲವು ಮಿನಿಸ್ಟ್ರಿಯಲ್ ಡ್ಯೂಟೀಸ್ ಇರುತ್ತೆ, ಮತ್ತು ಪ್ರೋಟೋಕಾಲ್ ಡ್ಯೂಟೀಸ್ ಇರುತ್ತೆ. ಅದ್ರ ಜೊತೆಗೆ ನಮ್ಮದು ಕೋರ್ಟು ಕಚೇರಿ ಅಂತ ಯಾವಾಗಲೂ ಇರುತ್ತೆ. ಎಲ್ಲ ಬ್ಯಾಲೆನ್ಸ್ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಕೂಡ ಎಲ್ಲಿ ಹೋಗ್ತಾ ಇರ್ತೀನಿ, ಯಾವ ಹೋಬಳಿ ವಿಸಿಟ್ ಮಾಡ್ತಾ ಇರ್ತೀನಿ, ಆ ಹೋಬಳಿಯಲ್ಲೇ ನಾನು ಆದಷ್ಟು ಜನರ ಅಹವಾಲುಗಳನ್ನ ನಾನು ಸ್ವೀಕರಿಸ್ತಾ ಇದ್ದೀನಿ. ಮತ್ತು ಅಲ್ಲೇ ಸ್ಥಳದಲ್ಲೇ ಕೆಲವರು ಪರಿಹಾರ ಕೂಡ ಕಂಡ್ಕೋಬೇಕು ಅಂತ ನಾನು ಕೂಡ ಯೋಜನೆಯನ್ನು ರೂಪಿಸ್ತಾ ಇದ್ದೀನಿ.
ಥ್ಯಾಂಕ್ ಯು. ಇನ್ನು ನಾಶವಾಗ್ತಿದ್ದ ದಾಖಲೆ ಕಡತಗಳನ್ನ ಡಿಜಿಟಲೀಕರಣದ ಜೊತೆಗೆ ಸಂರಕ್ಷಣೆ ಮಾಡುವ ಕೆಲಸ ಮಾಡಿದ್ದು ತಹಸೀಲ್ದಾರ್ ಕೆಲಸಕ್ಕೆ ತುಮಕೂರಿನ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.